ಇನ್ನು ರಾಯಚೂರಿನಲ್ಲಿ ಮಳೆಯ ಅವಾಂತರ ಹೇಗಿದೆ ಅಂದ್ರೆ ಹಳ್ಳದಲ್ಲಿ ಟ್ರ್ಯಾಕ್ಟರ್ ಸಿಗಾಕೊಂಡು ಜನ ಪರದಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ನಿಂದ ಇಳಿಯುವಾಗ ಬಾಲಕನ ಬೆರಳು ಕಟ್ಟಾಗಿದೆ. ಟ್ರ್ಯಾಕ್ಟರ್ನಲ್ಲಿ ಚಿಕ್ಕ ಉದ್ಬಾಳ ಜಾತ್ರೆಗೆ ಇಡೀ ಊರಿನ ಜನ ಹೊರಟಿದ್ರು. ರಾಯಚೂರಿನ ಮಸ್ಕಿ ತಾಲೂಕಿನ ಚಿಕ್ಕ ಉದ್ಬಾಳ ಗ್ರಾಮ ಇದು. ಜಾತ್ರೆಗೆ ಹೊರಟಾಗ ಹಳ್ಳದ ನೀರಲ್ಲಿ ಟ್ರ್ಯಾಕ್ಟರ್ ಸಿಗಾಕೊಂಡಿದೆ. ಆಗ ಟ್ರ್ಯಾಕ್ಟರ್ ಒಳಗೆ ಕೂತಿದ್ದಂತಹ ಒಂದು ಮಗುವಿನ ಬೆರಳು ಕಟ್ಟಾಗಿದೆ. ಟ್ರ್ಯಾಕ್ಟರ್ನಿಂದ ಇಳಿಯುವಾಗ ಟ್ರ್ಯಾಕ್ಟರ್ನಿಂದ ಕೆಳಗಿಳಿಯುವಾಗ ಬೆರಳೆಲ್ಲೋ ಸಿಗಾಕೊಂಡಿರ್ಬೇಕು ಅಂತ ಕಾಣುತ್ತೆ. ಆ ಟ್ರ್ಯಾಕ್ಟರ್ನ ಟ್ರಾಲಿಯಿಂದ ಕೆಳಗಿಳಿಬೇಕಾದ್ರೆ ಮಗುವಿನ ಬೆರಳೇ ಕಟ್ಟಾಗ್ಬಿಟ್ಟಿದೆಯಂತೆ. ಜಾತ್ರೆಗೆ ಹೊರಟಾಗ ಹಳ್ಳದ ನೀರಲ್ಲಿ ಟ್ರ್ಯಾಕ್ಟರ್ ಸಿಗಾಕೊಂಡಿದೆ. ರಾಯಚೂರಿನಲ್ಲಿ ಮಳೆ ಅವಾಂತರ ಇದು. ಟ್ರ್ಯಾಕ್ಟರ್ನಿಂದ ಒಳಗಿದ್ದ ಅಂದರೆ ಟ್ರ್ಯಾಕ್ಟರ್ನ ಟ್ರಾಲಿಯಲ್ಲಿದ್ದಂತಹ ಜನರನ್ನ ಕೆಳಗಿಳಿಸಬೇಕಾದ್ರೆ ಆಗಿರೋ ಅವಾಂತರ. ಮಗುವಿನ ಬೆರಳು ಕಟ್ಟಾಗಿದೆ ನೋಡಿ. ಇಲ್ಲಿ ಸಾಧ್ಯ ಆದರೆ ಆ ದೃಶ್ಯವನ್ನು ನಿಮಗೆ ತೋರಿಸ್ತೀವಿ. ಎಸ್, ಇದೇ ಟ್ರ್ಯಾಕ್ಟರ್. ಅದು ರಸ್ತೆ ಸರಿ ಇಲ್ಲ, ಎಲ್ಲ ಕಡೆ ನೀರು ತುಂಬಿಕೊಂಡಿದೆ. ಒಂದು ಟ್ರ್ಯಾಕ್ಟರ್ ತುಂಬ ಲೋಡ್ ಆಗಿದ್ದಾರೆ ಜನ. ನೀರಲ್ಲಿ ಹೋಗೋಕ್ಕಾಗಲ್ವಲ್ಲ ಅಂತ ತುಂಬ ಅಪಾಯಕಾರಿ ಪ್ರಮಾಣದ ಒಂದು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಟ್ರ್ಯಾಕ್ಟರ್ ಅವರು. ಅವ್ರಿಗೆ ತಲೆ ಇರಬೇಕಿತ್ತು, ಹಿಂಗೆಲ್ಲ ಮಾಡ್ತಾರೆ ಯಾರಾದರೂ? ಟ್ರ್ಯಾಕ್ಟರ್ ಪಲ್ಟಿ ಆದರೆ ಅದರೊಳಗಿರೋ ಜನ ಎಲ್ಲ ಹೋಗ್ತಾ ಇದ್ರು, ಹೆಣ ಆಗ್ತಾ ಇದ್ರು ಅಷ್ಟೇ. ಇದು ಅಪಾಯಕಾರಿ ಸ್ಟಂಟ್, ಇದು ಇನ್ನೇನು ಅಲ್ಲ. ಜಾತ್ರೆಗಾದ್ರೂ ಹೋಗಿ ಎಲ್ಲಾದ್ರೂ ಹೋಗ್ಲಿ, ಈ ರೀತಿಯಾಗಿದ್ದಾಗ ಪ್ರಿಕಾಷನ್ಸ್ಗಳನ್ನ ತಗೋಬೇಕು ತಾನೆ. ಏಕಾಏಕಿ ಟ್ರ್ಯಾಕ್ಟರ್ ಓಡ್ಸಕ್ಕೆ ಬರುತ್ತೆ ಅಂತ ಈ ರೀತಿಯಾಗಿ ಆಡೋದ? 10 ಜನರ ಪ್ರಾಣದ ಜೊತೆ ಆಟ ಆಡ್ತಾ ಇರೋದು. ಅಲ್ಲಿ ನೋಡಿ, ಅಲ್ಲಿ ಟ್ರ್ಯಾಕ್ಟರ್ ಇಂಜಿನ್ ಹೆಂಗಾಗ್ತಾ ಇದೆ ನೋಡಿ. ಅಲ್ಲಿ ವೆರಿ ಬ್ಯಾಡ್ ಇದು ನಿಜಕ್ಕೂ. ಎಸ್, ಹೀಗಾಗ್ಬೇಕಾದ್ರೆ ಮಗುವಿನ ಬೆರಳು ಸಿಗಾಕೋಬಿಟ್ಟಿದೆ ಅಲ್ಲಿ. ಇಳಿಬೇಕಾದ್ರಲ್ಲ ಟ್ರ್ಯಾಕ್ಟರ್ ಡ್ರೈವರ್ ಇದ್ದಾನಲ್ಲ, ಅವನಿಗೆ ನಿಜಕ್ಕೂ ತಲೆ ನೆಟ್ಟಗಿದೆಯೋ ಇಲ್ವೋ ಗೊತ್ತಿಲ್ಲ. ಹಿಗ್ಗ ಮುಗ್ಗ ಟ್ರ್ಯಾಕ್ಟರ್ ಹೆಂಗ್ ಬೇಕು ಹಂಗೆ ಓಡಿಸೋದು. ಅಲ್ಲಿ ಯಾರ ಹತ್ರ ಶಬ್ಬಾಷ್ ಅಥವಾ ಬೇಷ್ ಅನ್ನಿಸ್ಕೊಳ್ಳೋಕೆ ಈ ಸ್ಟಂಟ್ ಮಾಡಬೇಕಿತ್ತು? ಓಡಿಸ್ಬೇಕಾದ್ರೆ ಮಗುವಿನ ಬೆರಳು ಸಿಗಾಕೊಂಡಿದೆ, ಎಲ್ಗೋ ಬೆರಳೇ ಕಟ್ಟಾಗಿದ್ಯಂತೆ. ಅಯ್ಯೋ ಪಾಪ.